ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಗಿರ್ತಕ್ಕಂತಹ ಮಾಂದ್ಲಿ ಮಾಡೋದರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ನಾವು ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಎಳ್ಳು, ಸೋಪಿನ ಕಾಳು, ಗಸಗಸೆ, ಪುಟಾಣಿ ಹಾಗೆ ಒಣ ಕೊಬ್ಬರಿ ಇವನ್ನೆಲ್ಲ ನಾವು ಡ್ರೈ ಆಗಿನೇ ಹುರಿದ್ಕೊಳ್ಬೇಕು. ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಳ್ಳಿ. ನಂತರವಾಗಿ ಸ್ವಲ್ಪ ಪ್ಯಾನಿಗೆ ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು, ತುಪ್ಪನ ಸ್ವಲ್ಪ ನಾವು ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು. ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಡ್ರೈ ಫ್ರೂಟ್ಸ್ಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರವಾಗಿ ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಈ 2 ಕಪ್ಪಿಗೆ 1 ಕಪ್ಪಿಗೆ ಕಾಲು ಭಾಗದಂತೆ ನಾನು ಚಿರೋಟಿ ರವೆ, ಸಣ್ಣ ರವೆಯನ್ನು ತೆಗೆದುಕೊಂಡಿದ್ದೀನಿ. ಒಂದು 2 ದೊಡ್ಡ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರವೆ ಮತ್ತು ಹಸಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ಮಾಡೋದ್ರಿಂದ ನಮಗೆ ಚಪಾತಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಹಸಿ ಅಂಶ ಕೂಡ ಹೋಗಿ ಮಾಂದ್ಲಿ ತುಂಬ ಟೇಸ್ಟಾಗಿ ಆಗುತ್ತೆ. ನಂತರ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ರುಚಿ ಚೆನ್ನಾಗಿರುತ್ತೆ. ನಂತರ ನೀವು ತಣ್ಣೀರನ್ನೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಟೈಮ್ ಇದ್ದರೆ ಮುಚ್ಚಿಟ್ಟು ನಂತರವಾಗಿ ದೊಡ್ಡ ಒಂದು ಉಳ್ಳೆಯನ್ನು ತೆಗೆದುಕೊಂಡ್ಬಿಟ್ಟು ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿರುವಂಗೆ ಅದನ್ನು ಚಪಾತಿ ಮಾಡ್ಕೊಂಡ್ಬಿಟ್ಟು ಕ್ರಿಸ್ಪಿ ಆಗೋ ಥರ ನೀಟಾಗಿ ಕೆಳಗೆ ಮೇಲೆ ಚಪಾತಿಯನ್ನು ನಾವು ಬೇಯಿಸ್ಕೊಳ್ತಾ ಇರಬೇಕು. ಚಪಾತಿಯನ್ನು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ಮಾಂದ್ಲಿ ನಮಗೆ ಟೇಸ್ಟಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಅದು ಬೆಚ್ಚಗೆ ಇರುವಾಗಲೇ ನಾವು ಚಿಕ್ಕದಾಗಿ ಕೈಯಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಲತ್ತುಡಿಯಿಂದ ನೀವು ಅದನ್ನು ಮೇಲ್ಗಡೆ ಉಚ್ಕೋಬೋದು. ಹಾಗೆಯೇ ಪೀಸಸ್ ಮಾಡ್ಕೊಂಬಿಟ್ಟು ಮಿಕ್ಸಿಲಿ ಹಾಕ್ಕೊಂಡು ಜಸ್ಟ್ ಒಂದು ರೌಂಡ್ ಹಿಂಗೆ ಮಿಕ್ಸಿ ಮಾಡ್ಕೊಳ್ಳಿ. ಹಾಗೆ 1 ಕಪ್ ಹಿಟ್ಟಿಗೆ 1 ಕಪ್ಪು ಬೆಲ್ಲವನ್ನು ನೀವು ಯೂಸ್ ಮಾಡಿಕೊಂಡ್ರೆ ಸಾಕು. ಹೆಚ್ಚಿಗೆ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಬಳಕೆಯನ್ನು ಮಾಡ್ಕೋಬೋದು. ಮಾಂದ್ಲಿ ಸಿಹಿಯಾಗಿದ್ದಷ್ಟು ಚೆನ್ನಾಗಿರುತ್ತೆ. ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪದಾರ್ಥಗಳನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಎಳ್ಳು, ಸೋಪಿನ ಕಾಳು, ಏಲಕ್ಕಿ ಪೌಡರು, ಶುಂಠಿ ಪೌಡರ್ ಎಲ್ಲ ಸೇರಿ ಜಸ್ಟ್ ಮಿಕ್ಸಿಯಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಂತರವಾಗಿ ಡ್ರೈ ಫ್ರೂಟ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಮಾಂದ್ಲಿ ರೆಡಿ. ತುಪ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ.